ಹರೇ ಶ್ರೀನಿವಾಸ ಹರಿ ಓಂ ಸರಸ್ವತಿ ಶಿವಾರಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಶನಿವಾರ ಇವತ್ತು ನೋಡಿ ಸಂಜೀವಿನಿ ಬೆಟ್ಟದ ರಂಗೋಲಿನ ನಾನು ಮನೆಯಲ್ಲಿ ಬಿಡಿಸಿದ್ದೀನಿ. ಈ ಸಂಜೀವಿನಿ ಬೆಟ್ಟದ ರಂಗೋಲಿನ ಬಿಡಿಸೋದ್ರಿಂದ ಏನೆಲ್ಲ ನಮಗೆ ಲಾಭ ಇದೆ ಮತ್ತು ಎಷ್ಟೊಂದು ನಮಗೆ ಒಂದು ಆರೋಗ್ಯ ವೃದ್ಧಿಯಾಗುತ್ತೆ, ಮನೆ ವೃದ್ಧಿಯಾಗುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ. 33 ದಿವಸಕ್ಕೂ 33 ಥರ ರಂಗೋಲಿನ ಬಿಡ್ತಾರೆ. ಅದೆಲ್ಲ ಸಿಂಪಲ್ ರಂಗೋಲಿಗಳು ಭಾಳನೇ ಚೆನ್ನಾಗಿದ್ದಾವೆ. ಭಾಳ ಮುದ್ದಾಗಿ ದೇವ್ರ ಮುಂದೆ ಬಿಡಿಸ್ಬೋದು. ನಾವು ಬೇರೆ ದಿವಸದಲ್ಲಿ ಬಿಡ್ಸೋಕ್ಕೆ ಹೋಗೋದಿಲ್ಲ. ಸಿಂಪಲಾಗಿ ಒಂದು ಅಷ್ಟಕಮಲ ಏನಾನ ಹಿಂಗೆ ಹಾಕ್ಬಿಡ್ತೀವಿ. ಈ ಥರ ಒಂದು ವಿಶೇಷವಾಗಿ ಒಂದೇ ಥರ ರಂಗೋಲಿನ 30 ಹಾಕೋದು ಈ ಒಂದು ಅಧಿಕ ಮಾಸದಲ್ಲೇ. ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ದಂಗೆ 33 ತಿಂಗಳಿಗೆ ಬಂದಿರುವಂತಹ 33 ದಿವಸದ 33 ನೈವೇದ್ಯ ಹಿಂಗೆಲ್ಲ ದಿನ ಒಂದೊಂದು ರಂಗೋಲಿನ ಹಾಕ್ತಾ ಬರ್ತಾಯಿದ್ದೀವಿ. ವಿಶೇಷವಾಗಿ ಇವತ್ತು ಏನು ಒಂದು ಸಂಜೀವಿನಿ ಬೆಟ್ಟನ ನಾವು ಬಿಡಿಸಿದ್ದೀವಿ ಅಂದರೆ ಅದ್ರ ಬಗ್ಗೆ ಒಂದೆರಡು ಮಾತು ಹೇಳಲೇಬೇಕು ಸ್ನೇಹಿತರೆ. ಸಂಜೀವಿನಿ ಬೆಟ್ಟನ ಹನುಮಂತ ಯಾವುದೇ ಒಂದು ಕಷ್ಟನೇ ಇಲ್ದಂಗೆ ಸಲೀಸಾಗಿ ಆ ಸ್ವಾಮಿ ಆ ಬೆಟ್ಟನ ಹೊತ್ಕೊಂಡು ಬರ್ತಾರೆ. ಅದೇ ಥರನೇ ನಮ್ಮ ಜೀವನನೂ ಸಾಗಲಿ, ಯಾವುದೇ ಒಂದು ತೊಂದರೆ ತಾಪತ್ರೆ ಅಡೆ ತಡಣೆ ಏನೂ ಆಗದಂತೆ ನಮ್ಮ ಒಂದು ಸಂಸಾರದಲ್ಲಿ ಸರಳವಾಗಿ ಜೀವನ ಸಾಗಿಸ್ಬೇಕು. ನಾವೇನೇ ಒಂದು ಕೆಲಸಕ್ಕೆ ಕೈ ಇಕ್ಕಿದ್ರೂ ಅದು ಹೂವು ಎತ್ತಂಗೆ ಒಂದು ಕೆಲಸ ಆಗಬೇಕು ಅಂತ ಹೇಳಿ, ಮತ್ತು ಎಷ್ಟೋ ಜನ ಅನಾರೋಗ್ಯದಿಂದ ಬರಳ್ತಾ ಇರ್ತಾರೆ. ಅವ್ರನ್ನೆಲ್ಲ ನೋಡಿ ತೊಗೊಂಬಂದು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲೇ ಅವ್ರನ್ನ ಹಾಕ್ಬಿಟ್ಟು ಅವ್ರಿಗೊಂದು ಪೂಜೆ ಮಾಡಿಸ್ತಾರೆ. ಹೇಳಬೇಕು ಅಂದರೆ ಗಾಳಿ ಹನುಮಂತರಾಯ ಸ್ವಾಮಿ ದೇವಸ್ಥಾನ ತುಂಬ ಪ್ರಸಿದ್ಧಿಯಾಗಿದೆ. ನಮಗೆ ಇವಾಗ ವಯಸ್ಸು ಬಂದು 49-50 ವರ್ಷಕ್ಕೆ ಬಂತು. ನಾವು ಬೆಂಗಳೂರಲ್ಲಿ ಹುಟ್ಟಿ ಬೆಳೆದಿದ್ದು, ನಾವು ದಾಸರಳ್ಳಿಲಿ. ಆ ಹುಟ್ಟಿ ಬೆಳೆದಾಗಿಂದನೂ ನಮ್ಮಮ್ಮ ನಮ್ಮಪ್ಪ ನಮ್ಮನ್ನು ಗಾಳಿ ಹನುಮಂತರಾಯ ದೇವಸ್ಥಾನಗಳಿಗೆ 6 ತಿಂಗಳಿಗೋ ವರ್ಷಕ್ಕೆ ಮಕ್ಳುಗಳ್ನೆಲ್ಲ ಕರ್ಕೊಂಡು ಹೋಗ್ತಾಯಿದ್ರು ಸ್ನೇಹಿತರೆ. ಅಷ್ಟು ಒಂದು ಪವರ್ಫುಲ್ಲು, ಅಷ್ಟೊಂದು ಶಕ್ತಿ ಇರೋಂತಹ ಆಂಜನೇಯ ಸ್ವಾಮಿ ಹನುಮಂತ ಸ್ವಾಮಿಯವರ ಬೆಟ್ಟನ ಒಂದು ಪೂಜೆ ಮಾಡೋದ್ರಿಂದ ಆ ರಂಗೋಲಿನ ಬಿಡಿಸಿ ನಮಗೂ ಅಷ್ಟೇ ಒಂದು ಕಷ್ಟಗಳೆಲ್ಲ ದೂರ ಆಗುತ್ತೆ. ಅಷ್ಟೇ ಒಂದು ಶಕ್ತಿ ಕೊಟ್ಟು, ಮತ್ತು ನಾವು ಏನೇ ಒಂದು ಕೆಲಸ ಅಂದ್ಕೊಂಡ್ರೂ ದಾರಿ ಬಿಟ್ಕೊಡೋ ಅಂತಹ ತುಂಬ ಒಂದು ಪವಿತ್ರವಾದಂತಹ ರಂಗೋಲಿ ಅಂತಲೇ ಹೇಳ್ಬೋದು. ಈ ರಂಗೋಲಿನ ನೀವು ಎಷ್ಟರಿಂದನಾದರೂ ಪ್ರಾರಂಭ ಮಾಡ್ಬೋದು. ಸ್ಟಾರ್ಟಿಂಗ್ ಲೈನು 18ರಿಂದ ಇಟ್ಕೊಂಡು ಒಂದು ದಿವಸಕ್ಕೆ ಒಂದು ಬರೋ ತನಕ ಕೆಲವರು 18, 17 ಈ ಥರ ಒಂದೊಂದೇ ಬೆಟ್ಟನ ಹಾಕ್ಕೊಂಡು ಬರ್ತಾರೆ. ಕೆಲವರು ಒಂದು ಬೆಟ್ಟ 33 ದಿವಸಕ್ಕೆ 33 ಬೆಟ್ಟ ಹಾಕ್ತಾರೆ. ಅವರವರ ಅನಿಸಿಕೆ ಅಭಿಪ್ರಾಯದ ಮೇಲೆ ಅವರು ಈ ಥರ ಒಂದು ಬೆಟ್ಟನ ಹಾಕ್ಕೊಳ್ತಾ ಬರ್ತಾರೆ ಸ್ನೇಹಿತರೆ. ನಾನು ಒಂದೇ ದಿನ 33 ಬರೋ ಆ ಥರ ಈ ರಂಗೋಲಿನ ಹಾಕಿ ಅದಕ್ಕೆ ಶ್ರೀ ಬರೆಸಿ, ಒಂದು ರಾಮ ಅಂತ ಬರೆಸಿ, ಒಂದು ಲಕ್ಷ್ಮೀ ಪಾದನ ನಾವು ಬಿಡಿಸಿ, ಆ ನಂತರ ನಾವೊಂದು ಶಂಖ ಚಕ್ರನೂ ಸಹ ನಾನಲ್ಲಿ ಬಿಡಿಸಿದ್ದೀನಿ. ಇಷ್ಟೆಲ್ಲ ನಾವು ಒಂದು ಬಿಡಿಸಿ ಒಂದು ಪೂಜೆ ಮಾಡೋದ್ರಿಂದ ಈ ಅಧಿಕ ಮಾಸದಲ್ಲಿ ನಮ್ಗೆ ಏನೇ ಒಂದು ಕೆಟ್ಟ ದೃಷ್ಟಿ ನೋಡಿ ಎಷ್ಟು ಬೇಗ ಮನುಷ್ಯನಿಗೆ ಕೆಟ್ಟ ದೃಷ್ಟಿ ಬೀಳುತ್ತೆ ಅಂದರೆ, ರೋಗ ಬಾಧೆ ಕೆಟ್ಟ ದೃಷ್ಟಿ ಇವೆಲ್ಲ ಹೋಗಬೇಕು ಅಂದರೆ ನಾವು ಹನುಮಂತನ ಜಪ ತಪ ಮಾಡಬೇಕು. ಆಂಜನೇಯ ಸ್ವಾಮಿ ಅನುಗ್ರಹ ನಮಗಿರಬೇಕು ಅಂದರೆ, ಅನುಗ್ರಹ ಬೇಕು ಅಂದರೆ ಈ ಬೆಟ್ಟದ ರಂಗೋಲಿಯನ್ನು ಆ ದೇವ್ರ ಮನೆಯಲ್ಲೇ ಬಿಡಿಸ್ಬೇಕು ಸ್ನೇಹಿತರೆ. ಎಲ್ಲೂ ಓಡಾಡೋ ದಾರಿಲಿ ಹೊಸ್ಲು ಮುಂದೆ ಇಲ್ಲೆಲ್ಲೂ ಬಿಡಿಸ್ಬಾರ್ದು, ತುಳಿಬಾರ್ದು ನಾವು ಆ ರಂಗೋಲಿನ. ಭಾಳ ಒಂದು ಪವಿತ್ರವಾದ ರಂಗೋಲಿ ಅಂತಲೇ ನಾನು ಅವಲೇ ಹೇಳಿದ್ದೀನಿ. ಮತ್ತು ಅದನ್ನು ದೇವ್ರ ಮನೇಲಿ ಒಂದು ಮಂಟಪ ಮಾಡಿಕೊಂಡು, ಇಲ್ಲ ಒಂದು ಹಲಗೆ ಇಟ್ಕೊಂಡು, ಇಲ್ಲ ದೇವ್ರ ಮನೆ ಒಂದು ಸ್ಟೆಪ್ ಥರ ಇದ್ದರೆ ಅಲ್ಲೆಲ್ಲ ಕ್ಲೀನಾಗಿ ಒಂದು ಶುಚಿ ಮಾಡಿಕೊಂಡು ಒರೆಸ್ಕೊಂಡು, ಆ ನಂತರ ನೀವು ಒಂದು 33 ಬೆಟ್ಟನ ನೀವು ಬಿಡಿಸ್ಕೊಳ್ತಾ ಬನ್ನಿ. ಆ 33 ಬೆಟ್ಟಕ್ಕೆ ಒಂದು ಬಾಲ ಬರಿಬೇಕು. ಇದೇ ಮುಖ್ಯವಾಗಿ ನೋಡಿ ಸ್ನೇಹಿತರೆ. ಈ ಒಂದು ಬಾಲನೂ ಸಹ ನಾನು ಆಂಜನೇಯ ಸ್ವಾಮಿ ಒಂದು ಬೆಟ್ಟಕ್ಕೆ ಬಿಡಿಸಿದ್ದೀನಿ. ಆ ಬೆಟ್ಟದಲ್ಲಿ ಮತ್ತು ಏನು ಒಂದು ಬೆಟ್ಟಕ್ಕೆ ಮೊದಲೇನೋ ಒಂದು ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ರೆಡಿ ಮಾಡ್ಕೋಬೇಕು. ಆ ನಂತರ ನೋಡಿ ನಾವು ಎಲ್ಲ ಬೆಟ್ಟಕ್ಕೂ ಒಂದು 6 ರೂಪಾಯಿ ದುಡ್ಡನ್ನ ನಾನು ಇಡ್ತಾಯಿದ್ದೀನಿ. 6 ಅಂದರೆ ಲಕ್ಷ್ಮಿ. ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ, ಶುಕ್ರನ ಸಂಖ್ಯೆ ಬಂದು 6 ಲಕ್ಷ್ಮಿಗೆ ಸಂಬಂಧಪಟ್ಟಿರೋದ್ರಿಂದ 33 3 + 3 6 ಮುಕ್ಕೋಟಿನೂ ಸಹ 6. ಹಂಗಾಗಿ ಪ್ರತಿಯೊಬ್ಬರು 6 ರೂಪಾಯಿನ ಆ ಒಂದು ಏನು ಆ ಬೆಟ್ಟ ನಾವು ಬಿಡಿಸಿರ್ತೀವಲ್ಲ ಸಂಜೀವಿನಿ ಬೆಟ್ಟ ಗೋಪುರ, ಅದಕ್ಕೆ ಒಂದೊಂದೇ ಇಡ್ತಾ ಬನ್ನಿ. ಅದಕ್ಕೂ ಒಂಚೂರು ಅರಿಶಿನ ಕುಂಕುಮ, ಆಮೇಲೆ
ಫಸ್ಟು ಗೋಪುರಕ್ಕೆ ಇಡಬೇಕು ಪೂಜೆನ, ಕುಂಕುಮನ. ಆ ನಂತರ ಆ ದುಡ್ಡಿನ ಮೇಲೂ ಸಹ, ಹಣದ ಮೇಲೂ ನೀವು ಇಟ್ಕೊಂಡು ನಮ್ಮ ಮನೆ ಹಿಂಗೆ ದುಡ್ಡು ಕಾಸಲ್ಲಿ ಬೆಟ್ಟ ಥರ ಬೆಳಿಬೇಕು. ನಮ್ಮ ವ್ಯವಹಾರ ಕೈ ಇಕ್ಕಿದ್ರೆ ಆ ಬೆಟ್ಟ ಥರ ಬೆಳಿಬೇಕು. ಒಂದು ವಿದ್ಯಾಭ್ಯಾಸ ಕೈ ಇಕ್ಕಿದ್ರೆ ನೋಡಿ ಅದು ಬೆಟ್ಟ ಥರ ಬೆಳೆದು ಅವನು ಹೈಯರ್ ಎಜುಕೇಷನ್ ಚೆನ್ನಾಗಾಗಬೇಕು, ಒಳ್ಳೆ ಮಾರ್ಕ್ಸ್ ಬರಬೇಕು, ಒಳ್ಳೆ ರಿಸಲ್ಟ್ ಬರಬೇಕು ಅಂತ ಆಸೆ ಪಡಬೇಕು. ಅವರವರ ಮನಸ್ಸಲ್ಲಿ ಅವರೊಂದೊಂದು ಸಂಕಲ್ಪ ಮಾಡ್ಕೋಬೇಕು. ಒಂದೊಂದು ಪೂಜೆ ಮಾಡಬೇಕಾದ್ರೆ ಅವರಲ್ಲಿ ಏನು ಅವ್ರಿಗೆ ಕಷ್ಟ ಇದೆ, ದುಡ್ಡಿನ ಕಷ್ಟ ಇದೆಯಾ, ಇಲ್ಲ ಮಕ್ಳಿಗೆ ಎಜುಕೇಷನ್ ಕಷ್ಟ ಇದೆಯಾ, ಇಲ್ಲ ಒಂದು ಮನೆ ಕಟ್ಟಬೇಕಾ, ಒಂದು ಸೈಟ್ ತೆಗಿಬೇಕಾ, ಪ್ರತಿಯೊಂದು ಭಗವಂತನ ಹತ್ರನೇ ಹೇಳ್ಕೊಬೇಕು. ನರ್ಮನ್ಸನ ಹತ್ರ ನಾವು ಹೇಳ್ಕೊಂಡ್ರೆ ಇಲ್ಲಿ ಕೇಳ್ತಾರೆ, ಅಲ್ಲಿ ಬಿಟ್ಬಿಡ್ತಾರೆ. ಅದೇನೂ ಪ್ರಯೋಜನ ಇಲ್ಲ, ಯಾರೂ ಸಹಾಯ ಮಾಡಲ್ಲ. ಭಗವಂತ ಒಬ್ಬ ಕಣ್ಣು ಬಿಟ್ಟ ಅಂದರೆ ಯಾರೇನು ಮಾಡೋಕ್ಕಾಗಲ್ಲ. ಬೆಳಕಾಗೋದಲ್ಲೇ ಬೆಳೆದೋಗ್ಬಿಡ್ತೀವಿ, ಅಷ್ಟು ಒಂದು ಪವರ್ಫುಲ್ ಇರುತ್ತೆ. ಇಲ್ಲ ಹೋಯ್ತಾ ದಾರಿಲೇ ನಮಗೊಂದು ಏನನ್ನ ಸಿಗ್ಬೋದು, ಇಲ್ಲ ಪಟ್ಟಂತ ನಮಗೊಂದು ನಮ್ಮ ಮಕ್ಳಿಗೋ ನಮ್ಮ ಯಜಮಾನ್ರಿಗೋ ಒಂದು ಕೆಲಸ ಆಗ್ಬೋದು. ಹೇಳೋಕ್ಕಾಗೋದಿಲ್ಲ, ಇನ್ನೊಬ್ಬರು ದೇವ್ರ ಮುಖಾಂತರ ಬಂದು ನಮಗೊಂದು ಏನೋ ಒಂದು ಸಹಾಯ ಮಾಡ್ಬೋದು. ಈ ಥರ ಎಲ್ಲ ಆಗಿದೆ ಎಷ್ಟೋ ಜನಕ್ಕೆ ಅನುಭವಗಳು. ಇವೆಲ್ಲ ಆಗಬೇಕು ಅಂದರೆ ನಾವು ದೇವರ ಮೊರೆ ಹೋಗಬೇಕು, ಆ ಸ್ವಾಮಿನ ಆರಾಧನೆ ಮಾಡಬೇಕು, ಅವರ ಆಶೀರ್ವಾದ ತಗೋಬೇಕು. ಪ್ರತಿಯೊಬ್ಬರು ನೋಡಿ ಒಂದು ದಿವಸ ಆದರೂ ಈ ಸಂಜೀವಿನಿ ಬೆಟ್ಟನ ಬಿಡಿಸಿ, ತುಂಬ ಏಳಿಗೆ ಆಗುತ್ತೆ ಮನೆಗೆ. ಆ ಬೆಟ್ಟಕ್ಕೆಲ್ಲ ಒಂದೊಂದು 6,000 ರೂಪಾಯಿ ದುಡ್ಡಿಟ್ಟು ಕೇಳ್ಕೊಳ್ಳಿ. ದುಡ್ಡೇ ಮುಖ್ಯ ಅಂತ ಎಲ್ಲರೂ ಅಂತಾರೆ, ಆರೋಗ್ಯನೂ ಮುಖ್ಯ. ನೋಡಿ ಆಂಜನೇಯ ಸ್ವಾಮಿ ಹತ್ರ ಮೊರೆ ಹೋಗೋರೆಲ್ಲ ಅರ್ಧ ಆರೋಗ್ಯ ಕೊಡಪ್ಪ, ಅನಾರೋಗ್ಯ ಎಲ್ಲ ಓಡಿಸಪ್ಪ ಅಂತ ಹೇಳಿ ಆ ಭಗವಂತನ ಕೇಳ್ಕೊತಾರೆ. ಹಂಗಾಗಿ ಈ ಒಂದೊಂದು 6,000 ರೂಪಾಯಿ ದುಡ್ಡನ್ನ ಎಲ್ಲ ಒಂದು ಬೆಟ್ಟದ ಮೇಲೆ ಇಡ್ತಾ ಬಂದು, ಆನಂತರ ನೀವೊಂದು ಆರತಿ ಪೂಜೆನ ಇಡಿ. ನೀವು ನೈವೇದ್ಯಕ್ಕೆ ಏನು ಅರ್ಸ್ಕೊಂಡಿರ್ತೀರೋ ಅದೊಂದು 33 ನೈವೇದ್ಯಕ್ಕೆ ಇಟ್ಬಿಟ್ಟು ಒಂದು ಪೂಜೆ ಮಾಡಿ. ನೀವೇನೋ ಸಂಕಲ್ಪ ಮಾಡ್ತೀವಿ ಅಂತ ಅಂದರೆ ಎಷ್ಟು ಶಕ್ತಿ ಇದೆ ಗೊತ್ತಾ. ಒಂದು ಮಂತ್ರ ಹೇಳ್ತೀನಿ, ಆ ಮಂತ್ರನ ತಪ್ಪದೆ ನೀವು ಜಪಿಸಿ, ದಿನಾ ಜಪಿಸಿ ಮನೆಯಲ್ಲಿ. ಓಂ ನಮೋ ಭಗವತೆ ಆಂಜನೇಯಾಯ ಮಹಾಬಲಾಯ ಸ್ವಾಹ ಅಂತ ಇದನ್ನು ಒಂದು 18 ಸಾರಿ, 21 ಸಾರಿ, 48 ಸಾರಿ, 108 ಸಾರಿ ಇಷ್ಟೆಲ್ಲ ಜಪಿಸಿದ್ರೆ ಲಾಸ್ಟ್ ಕೊನೆಯದಾಗಿ ನಮಗೆ ಎಷ್ಟು ಗೊತ್ತಾ, 21,000 ಮಂತ್ರ ಜಪಿಸ್ದಂಗೆ ಆಗುತ್ತಂತೆ ಒಂದು ತಿಂಗಳಲ್ಲಿ. ಹಂಗಾಗಿ ಈ ಮಂತ್ರನ ತಪ್ಪದೆ ನೀವೆಲ್ಲ ಜಪಿಸಿ, ಒಳ್ಳೆಯದಾಗುತ್ತೆ. ಓಂ ನಮೋ ಭಗವತೆ ಆಂಜನೇಯಾಯ ಮಹಾಬಲಾಯ ಸ್ವಾಹ ಅಂತ ಹೇಳ್ಕೊಳ್ಳಿ. ದಿನಕ್ಕೆ ನಿಮಗೆ ಏನು ಆರಾಮಾಗಿ ನೀವೊಂದು 21 ಸರಿ ಹೇಳ್ಕೊಬೋದು, ಇಲ್ಲ 48 ಸರಿ ಹೇಳ್ಕೊಬೋದು, 108 ಸರಿ. ನೀವು ಎಷ್ಟು ಜಪ ಮಾಡ್ತೀರೋ ಅಷ್ಟು ನಿಮಗೆ ಒಳ್ಳೆಯದು. ಅಷ್ಟು ಒಂದು ಆಂಜನೇಯ ಸ್ವಾಮಿ ನಿಮ್ಗೆ ಅನುಗ್ರಹ ಮಾಡಿಕೊಡ್ತಾರೆ. ನಿಮ್ಮ ಮನೆ ದೃಷ್ಟಿಯೆಲ್ಲ ಹೋಗಲಾಡಿಸ್ದೆ, ಕೆಟ್ಟ ದೃಷ್ಟಿ ಹೋಗುತ್ತೆ. ಹನುಮಾನ್ ಚಾಲೀಸ್ನ ನೀವು ದಿನಾ ಕೇಳಿ ನೋಡಿ, ರೋಗ ರುಜಿನ ಹೋಗಲಾಡ್ಸಪ್ಪ ಭಗವಂತ ಅಂತ ಆ ಒಂದು ಹನುಮಾನ್ ಚಾಲೀಸಲ್ಲೇ ಸಹ ಬಂದ್ಬಿಟ್ಟಿದೆ. ಹಂಗೆ ಪೀಡೆ ಪಿಚಾಚಿಯಿಂದನೂ ಅದು ಈ ಒಂದು ಮಂತ್ರದಲ್ಲಿ ಹೇಳ್ತಾ ಓಡೋಗುತ್ತೆ ಸ್ನೇಹಿತರೆ. ಹಾಗಾಗಿ ಪ್ರತಿಯೊಬ್ಬರು ಈ ಒಂದು 33 ದಿವಸದಲ್ಲಿ ನೀವು ಈ ಒಂದು ಸಂಜೀವಿನಿ ರಂಗೋಲಿನ ಬಿಡಿಸ್ಕೊಂಡು ನಿಮಗೆ ಏನು ಇವತ್ತಿನ ಒಂದು ಪರಿಸ್ಥಿತಿಲಿ ಏನು ತೊಂದರೆ ಇದೆ ಅದನ್ನು ಶಾಶ್ವತವಾಗಿ ಪರಿಹಾರ ಮಾಡೋ ಭಗವಂತ ಅಂತ ಸ್ವಾಮಿ ಆಂಜನೇಯ ಸ್ವಾಮಿ ಮೊರೆ ಹೋಗಿ ಕೇಳಿ ಈ ಮಂತ್ರನ ಜಪಿಸೋದ್ರಿಂದ ಒಳ್ಳೆಯದು. ಮತ್ತು ತುಪ್ಪದ ದೀಪ ತುಂಬ ಶ್ರೇಷ್ಠವಾದುದು. ಹಂಗಾಗಿ ತುಪ್ಪದ ಬತ್ತಿಯಿಂದ ನೀವು ತುಪ್ಪದ ದೀಪ ಹಚ್ಚಲೇಬೇಕು ಸ್ನೇಹಿತರೆ. ಇಲ್ಲಿ ಕೊನೆಗೆ ನೀವು ತುಪ್ಪದ ಬತ್ತಿ ಹಚ್ಚಿದ್ರೆ ತುಪ್ಪ ಗೋಮಾತೆ ಮುಕ್ಕೋಟಿ ದೇವರಿರೋಂತಹ ಗೋಮಾತೆಯಿಂದ ಬರೋ ಅಂತಹ ಆ ಪವಿತ್ರವಾದ ತುಪ್ಪದನ್ನು ನೀವೊಂದು ಪೂಜೆ ಮಾಡಿ ನಿಮ್ಮ ಕುಟುಂಬಕ್ಕೆಲ್ಲ ಒಳ್ಳೆಯದಾಗಲಿ. ಮತ್ತು ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಒಂದು ಥರ ರಂಗೋಲಿಗಳಿದೆ, ನಾನು ನೆಕ್ಸ್ಟ್ ವಿಡಿಯೋದಲ್ಲೂ ಸಹ ಅದನ್ನು ಭಾಳ ಸಿಂಪಲ್ಲಾಗಿ ಸರಳವಾಗಿರೋಂಥ ರಂಗೋಲಿನ ಚಿಕ್ಕದಾಗಿರೋದನ್ನ ಹೇಳ್ತೀನಿ ಸ್ನೇಹಿತರೆ. ಹಂಗೆ 33 ಬತ್ತಿನ ನಾನು ಇವತ್ತು ನಾನೇ ನಮ್ಮ ಮನೆಯಿಂದ ಮಾಡಿ ಆ ಸ್ವಾಮಿಗೆ ಹಚ್ಚಿದ್ದೀನಿ. ತುಂಬ ಸರಳವಾಗಿದೆ. ಮೊದಲು ಉದ್ದಕ್ಕೆ ಅದನ್ನ ಬತ್ತಿನ ಒಸಿಕೊಂಡು ಆನಂತರ 33 ಅಂದರೆ 15, 16 ಎಳೆ ಪ್ಲಸ್ ಒಂದು ಅರ್ಧ ಎಕ್ಸ್ಟ್ರಾ ತೊಗೊಂಡು 17 ಆದರೆ ಅಲ್ಲಿಗೆ 33 ಬತ್ತಿನ ನಾವು ರೆಡಿ ಮಾಡ್ಕೋಬೋದು ಸ್ನೇಹಿತರೆ. ಹಂಗಾಗಿ ಈ ಥರ ಸಿಂಪಲ್ಲಾಗಿ ನೀವು ಮನೆಗಳಲ್ಲೇ ಹತ್ತಿ ಇದ್ದರೆ ನಿಮ್ಮ ಕೈಯಾರೇ ಒಂದು ಸೇವೆ ಭಗವಂತನಿಗಾಗುತ್ತೆ. ಈ ಥರ ನೀವೆಲ್ಲ ಒಂದು ರೆಡಿ ಮಾಡಿಕೊಂಡು ಈ ಪೂಜೆ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.
365 ಬತ್ತಿ ಮತ್ತು ಏನು ಪಾರಿಜಾತ ಬತ್ತಿ, ವಿಷ್ಣು ಬತ್ತಿ ಇವೆಲ್ಲನೂ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿ ತೋರಿಸ್ತೀನಿ ಸ್ನೇಹಿತರೆ. ಈ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಪ್ರತಿಯೊಬ್ಬರು ಹತ್ತಿದ್ರೆ ನಿಮ್ಮ ಕೈಯಿಂದ ಭಗವಂತನಿಗೆ ಒಂದು ಈ ಥರ ಒಂದು 365 ಬತ್ತಿನ ನೀವೇ ಮಾಡಿ ತುಪ್ಪದಲ್ಲಿ ಒಂದು ಅರ್ಧ ಗಂಟೆ ಮುಂದಾಗಿ ನೆನೆ ಹಾಕ್ಬಿಟ್ಟು ಆನಂತರ ಬೆಳಗ್ಗೆ ನಿಮ್ಮ ಇಷ್ಟಾರ್ಥ ಎಲ್ಲ ಈಡೇರುತ್ತೆ. ಕಾರ್ಯಸಿದ್ಧಿ ಆಂಜನೇಯ ಅಂತಲೇ ಪ್ರಸಿದ್ಧಿಯಾಗಿರುವಂತಹ ಆಂಜನೇಯ ಸ್ವಾಮಿಯ ಸಂಜೀವಿನಿ ಬೆಟ್ಟ ಬಿಡಿಸಿ ಆ ಸ್ವಾಮಿಗೆ ಆರಾಧನೆ ಮಾಡೋಣ. ಹರಿ ಓಂ ಹರೇ ಶ್ರೀನಿವಾಸ.